ತಂದೊಯ್ತಿರುವಂತ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ಎಂಎಸ್ಐಎಲ್ನ ಅಧ್ಯಕ್ಷರು ಹಾಗೂ ಶಾಸಕರು ಆದಂಥ ಶ್ರೀ ಸಿ ಪುಟ್ಟರಂಗ ಶೆಟ್ಟಿ ಅವರೇ, ಈ ಎಂಎಸ್ಐಎಲ್ ಚಿಟ್ ಫಂಡ್ಸು ಯಶಸ್ವಿಯಾಗಿ ಆಗಬೇಕು ಅಂತೇಳಿ ನಮ್ಮ ಮನೋಜ್ ಕುಮಾರ್ ಅವರಿಗೆ ಮಾರ್ಗದರ್ಶನ ಮಾಡಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಶಾಲಿನಿ ರಜನೀಶ್ ಅವರೇ, ನಮ್ಮ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಎಸ್ ಅಲ್ವಕುಮಾರ್ ಅವರೇ, ಎಂಎಸ್ಐಎಲ್ನ ವ್ಯವಸ್ಥಾಪಕ ನಿರ್ದೇಶಕರು, ಈ ಒಂದು ಎಂಎಸ್ಐಎಲ್ ಚಿಟ್ ಫಂಡ್ಸ್ ಆಗಬೇಕು, ಎಂಎಸ್ಐಎಲ್ನ ಒಂದು ಅತಿ ಎತ್ತರದ ಸಂಸ್ಥೆಯಾಗಿ ಬಳಸಬೇಕು ಅಂತೇಳಿ ಇವತ್ತು ಕಾರ್ಯ ಮಾಡ್ತಾ ಇರುವಂತ ಶ್ರೀ ಮನೋಜ್ ಕುಮಾರ್ ಅವರೇ, ಎಲ್ಲ ವಿವಿಧ ಇಲಾಖೆಯ ಗೌರವಾನ್ವಿತ ಅಧಿಕಾರಿಗಳೇ, ಹಿರಿಯರೇ, ಸಹೋದರ ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಇವತ್ತು ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಎಂಎಸ್ಐಎಲ್ ಕರ್ನಾಟಕ ಸರ್ಕಾರದ ಒಂದು ಪ್ರತಿಷ್ಠಿತ ಉದ್ಯಮ ಒಂದು ಸಂಸ್ಥೆ ಆಗಿದೆ. ಸಂಸ್ಥೆ ಈಗ 60 ವರ್ಷದ ಒಂದು ಸಂಭ್ರಮದಲ್ಲಿದೆ. ಸರ್ಕಾರ ಸಂಸ್ಥೆಗಳು ತಯಾರಿಸುವ ಉತ್ಪನ್ನಗಳಿಗೆ ಒಂದೇ ಸೂರಿನಡಿ ಒಳ್ಳೆ ಮಾರುಕಟ್ಟೆಯನ್ನು ಒದಗಿಸುವುದು ಎಂಎಸ್ಐಎಲ್ ಸ್ಥಾಪನೆ ಹಿಂದಿರುವ ಪ್ರಮುಖ ಉದ್ದೇಶವಾಗಿದ್ದು, ಸಂಸ್ಥೆಗೆ ಕರ್ನಾಟಕ ರತ್ನ ಸ್ಥಾನಮಾನವನ್ನು ಕೂಡ ಕೊಡಲಾಗಿದೆ. ಸದ್ಯಕ್ಕೆ ಎಂಎಸ್ಐಎಲ್ ಒಟ್ಟು 6 ವಿಭಾಗಗಳಲ್ಲಿ ಮಾರುಕಟ್ಟೆ ಸೇವೆಯನ್ನು ಒದಗಿಸುತ್ತದೆ. ಇವಂದ್ರೆ ಪಾನೀಯ, ಕಾಗದ ಮತ್ತು ಸ್ಟೇಷನರಿ, ಪ್ರವಾಸ ಮತ್ತು ಪ್ರಯಾಣ, ಚಿಟ್ ಫಂಡ್, ಗ್ರಾಹಕ ಉತ್ಪನ್ನ ಮಾರಾಟ ಹಾಗೂ ಜನೌಷಧಿ. ಯಾವುದೇ ಉದ್ಯಮ ಆದರೂ ಕೂಡ ಜನರ ನಡುವೆ ತನ್ನ ಬಗ್ಗೆ ಇರುವ ನಂಬಿಕೆ, ವಿಶ್ವಾಸ, ಗುಣಮಟ್ಟ, ಉತ್ಕೃಷ್ಟತೆ ಮತ್ತು ಸದಾಭಿಪ್ರಾಯಗಳನ್ನ ಉಳಿಸಿಕೊಂಡೇ ಕಾಲಕ್ಕೆ ಹೊಸ ರೂಪಗಳನ್ನ ಪಡೆದುಕೊಳ್ಳುತ್ತಾ ಸಾಗಬೇಕು. ಇಲ್ಲದೆ ಹೋದರೆ ಉದ್ದಿಮೆಗಳನ್ನ ನಡೆಸಲು ಸಾಧ್ಯ ಆಗುವುದಿಲ್ಲ. ಎಂಎಸ್ಐಎಲ್ ಮೊದಲಿಂದಲೂ ಈ ತತ್ವವನ್ನ ಪಾಲಿಸಿಕೊಂಡು ಬರ್ತಾ ಇದೆ. ಕಳೆದ 2 ವರ್ಷಗಳಿಂದ ಸಂಸ್ಥೆಗೆ ಹೊಸ ರೂಪವನ್ನು ನೀಡಲು ಮದ್ಯ ಮಾರಾಟ ಮಳಿಗೆಗಳನ್ನ, ಇವನು ಮೊದಲು ಒಂದು ಸಾಧಾರಣವಾದಂತ ಒಂದು ಮದ್ಯದ ಅಂಗಡಿ ಇತ್ತು. ಅದನ್ನ ನಾವು ಈಗೇನು ಆಧುನಿಕ ಮದ್ಯದ ಅಂಗಡಿಗಳನ್ನ ನೋಡ್ತೀವಿ, ಆ ಮದ್ಯದ ಅಂಗಡಿಗಳನ್ನ ಕೂಡ ಇವತ್ತು 200 ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಘೋಷಣೆ ಅಂತೆ ಇವತ್ತು 200 ಇವತ್ತು ಸಹ ಮದ್ಯದ ಅಂಗಡಿಗಳನ್ನ ಇವತ್ತು ಸಹ ನಾವು ಅವನ್ನ ಮಾಡರ್ನೈಸ್ ಮಾಡಿ, ಇವತ್ತು ಉದಾಹರಣೆಗಾಗಿ ಒಂದು ರಾಜನಗರದಲ್ಲಿ ಒಂದು ಮೊದಲು 40,000 ವ್ಯಾಪಾರ ಮಾಡ್ತಾ ಇರುವಂತದ್ದು ಇವತ್ತು ಆ ಒಂದು ಮಳಿಗೆ ಎಂಎಸ್ಐಎಲ್ ಇವತ್ತು ಸಹ ಮದ್ಯದ ಮಳಿಗೆ ಇವತ್ತು ಸಹ 2 ಲಕ್ಷ ರೂಪಾಯಿಯನ್ನು ರೀಚ್ ಆಗಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಗ್ರಾಹಕರಿಗೆ ಉತ್ತಮ ಖರೀದಿ ಅನುಭವಕ್ಕೆ ಹೆಚ್ಚಿನ ಒಂದು ವಹಿವಾಟನ್ನು ಕೂಡ ನಡೆಸಲಿಕ್ಕೆ ಅನುಕೂಲ ಆಗಿದೆ. ತಮ್ಗೆ ಗೊತ್ತಿದೆ, ಎಂಎಸ್ಐಎಲ್ ಉತ್ಪನ್ನವಾದಂತಹ ಲೇಖಕ್, ನಾವೆಲ್ಲರೂ ಕೂಡ ಚಿಕ್ಕವರಾಗಿದ್ದಾಗ ಲೇಖಕ್ ಬುಕ್ ಅಂದ್ರೆ ಇವತ್ತು ಸಹ ಅದು ಮನೆ ಮಾತು. ಇವತ್ತು ಸಹ ಈಗಲೂ ಕೂಡ ಈಗ ಎಂಎಸ್ಐಎಲ್ ಮೂಲಕ ಉತ್ಪನ್ನವಾದ ಲೇಖಕ್ ಬ್ರ್ಯಾಂಡ್ ನೋಟ್ ಪುಸ್ತಕನ ಹೊಸ ಇದನ್ನ ಕೊಟ್ಟು ವಿವಿಧ ಒಂದು ಅದಕ್ಕೆ ಥೀಮ್ಸ್ ಅನ್ನು ಕೊಟ್ಟು, ವೈಲ್ಡ್ ಲೈಫ್ ಇರಬಹುದು, ನಮ್ಮ ಹಿಸ್ಟಾರಿಕಲ್ ಸೈಟ್ಸ್ ಇರಬಹುದು, ನಮ್ಮ ಸ್ವತಂತ್ರ ಹೋರಾಟಗಾರ ಇರಬಹುದು, ಪ್ರಧಾನಮಂತ್ರಿಗಳಿರ್ಬೋದು, ಹೀಗೆ ಬೇರೆ ಬೇರೆ ಇದು ಮಾಡೋ ಮೂಲಕ ಇವತ್ತು ಸಹ ಅದಕ್ಕೆ ಒಂದು ಹೊಸ ಒಂದು ಇದನ್ನ ಇವತ್ತು ರೂಪವನ್ನು ಕೊಟ್ಟಿದ್ದೀವಿ. ಅದಕ್ಕೆ ಜೊತೆಗೆ ಲೇಖಕ್ ಬ್ರ್ಯಾಂಡ್ ಕಾಪಿಯರ್ ಮತ್ತು ಪೇಪರ್ಗಳನ್ನ ಕೂಡ ಮಾರುಕಟ್ಟೆಗೆ ಪರಿಚಯಿಸಲಾಗಿದೆ. ಇವತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಿಯಲ್ಲಿ ಅನುಕೂಲವಾಗುವಂತೆ QR ಕೋಡ್ ತಂತ್ರದ ಲೇಖಕ್ ಬ್ರ್ಯಾಂಡ್ ಪುಸ್ತಕವನ್ನು ಸಹ ಪರಿಚಯಿಸಲಾಗಿದೆ. ಈ ಪುಸ್ತಕಗಳಿಂದ ಸಾಮಾಜಿಕ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗಳಡಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಫಲಿತಾಂಶದಲ್ಲಿ ಗಣನೀಯ ಸುಧಾರಣೆಯನ್ನು ಸಹ ಕಂಡುಬಂದಿದೆ. ನಮ್ಮ ಸರ್ಕಾರದ ಅವಧಿ ಕಳೆದ 2-3 ವರ್ಷಗಳಲ್ಲಿ ಎಂಎಸ್ಐಎಲ್ ಲಾಭವು ಏರುಮುಖವಾಗಿ ಸಾಗಿದೆ. 2022-23ರಲ್ಲಿ 3,179.78 ಕೋಟಿ ರೂಪಾಯಿ ವಹಿವಾಟು ಹಾಗೂ 80 ಕೋಟಿ ಲಾಭವಿತ್ತು. ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ 2 ವರ್ಷಗಳಲ್ಲಿ ಸರಾಸರಿ 3,826 ಕೋಟಿ
ಪ್ರತಿ ವರ್ಷ ವಹಿವಾಟು ನಡೆಸಿ ಸರ್ಕಾರಕ್ಕೆ 133 ಕೋಟಿ ಹೆಚ್ಚಿನ ಲಾಭವನ್ನು ಇವತ್ತು ಗಳಿಸಿದೆ. ನಮ್ಮ ಸರ್ಕಾರದ ಅವಧಿಯಲ್ಲಿ 136 ಕೋಟಿಗಳನ್ನ ಲಾಭಾಂಶದಲ್ಲಿ ರೂಪದಲ್ಲಿ ಇವತ್ತು ಸರ್ಕಾರಕ್ಕೆ ಹಸ್ತಾಂತರಿಸಿದೆ. ಇದರಂತೆ ಸರ್ಕಾರವು 2005ರಲ್ಲಿ ಸುಮಾರು 20 ವರ್ಷ ಹಿಂದೆ ಈ ಸಾರ್ವಜನಿಕ ಅನಧಿಕೃತ ಚಿಟ್ ಫಂಡ್ಗಳ ಶೋಷಣೆ ಮತ್ತು ವಂಚನೆಯ ಜಾಲದಿಂದ ರಕ್ಷಿಸಬೇಕನ್ನುವ ಕಳಕಳಿಯಿಂದ ತಂದೆ ಆದ MSIL ಚಿಟ್ ಫಂಡ್ಸ್ ಅನ್ನ ಪ್ರಾರಂಭಿಸಿತ್ತು. ಈ ಹಿಂದೆ MSIL ಚಿಟ್ ಫಂಡ್ಸ್ ಹಳೆಯ ತಂತ್ರಜ್ಞಾನ, ಸಾಫ್ಟ್ವೇರ್ ಮತ್ತು ಮ್ಯಾನುವಲ್ ಇದರಿಂದ ಅದನ್ನ ಸಾಫ್ಟ್ವೇರ್ ನೂತನ ಇದನ್ನು ಮಾಡಿ ಹೆಚ್ಚಿನ ವಹಿವಾಟು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕಳೆದ 2 ದಶಕಗಳ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಚಂದಾದಾರರು ಇದರ ಪ್ರಯೋಜನ ಪಡೆದಿದ್ದು 25,000 ಹೆಚ್ಚು ಸದಸ್ಯರನ್ನ ಹೊಂದಿದ್ದು ಕಳೆದ ಹಣಕಾಸು ವರ್ಷದಲ್ಲಿ ಸುಮಾರು 466 ಕೋಟಿ ರೂಪಾಯಿ ವಹಿವಾಟು ಹೆಚ್ಚಿಸಿದೆ. ಮಾರ್ಗದರ್ಶಿ ಚಿಟ್ ಸಂಸ್ಥೆಯು ಸುಮಾರು 10,000 ಕೋಟಿಯಷ್ಟು ಮಾರಾಟವನ್ನು ವಹಿವಾಟು ನಡೆಸಿ ಕೇರಳ ರಾಜ್ಯವು ಚಿಟ್ ಫಂಡ್ ನಲ್ಲಿ 45 ಲಕ್ಷಕ್ಕೂ ಹೆಚ್ಚು ಚಂದಾದಾರರನ್ನು ಒಳಗೊಂಡು ಕಳೆದ ವರ್ಷ ಸುಮಾರು 47,000 ಕೋಟಿಗೂ ಹೆಚ್ಚು ವಹಿವಾಟು ಮಾಡುತ್ತದೆ. ಇದಲ್ಲದೆ ಕೇರಳ ರಾಜ್ಯದ ಹಣಕಾಸು ಸಂಸ್ಥೆ ಚಿಟ್ಟವನ್ನು ಒಳಗೊಂಡು ಸುಮಾರು 1 ಲಕ್ಷ ಕೋಟಿಗೆ ಮೀರಿಗೆ ಇವತ್ತು ಆರ್ಥಿಕ ವಹಿವಾಟವನ್ನ ನಡೆಸುತ್ತದೆ. ಮುಂದಿನ ದಿನಗಳಲ್ಲಿ MSIL ಸಂಸ್ಥೆಯು ಕೂಡ ರಾಜ್ಯದ ಪ್ರಮುಖ ಹಣಕಾಸು ಸಂಸ್ಥೆಯಾಗಿ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಆಗಿ ಬೆಳೆಸುವಂತಹ ಗುರಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮಾರ್ಗದರ್ಶನದಲ್ಲಿ ಹೊಂದಿದೆ. ಇದನ್ನೆಲ್ಲರೂ ಗಮನಿಸಿದಲ್ಲಿ MSIL ಚಿಟ್ ಫಂಡ್ ಕೂಡ ಮುಂದಿನ 5 ವರ್ಷಗಳಲ್ಲಿ ನಾವು 5,000 ಕೋಟಿ ಮೀರು ವಹಿವಾಟು ನಡೆಸುವ ಗುರಿಯನ್ನು ಹೊಂದಿದ್ದೇವೆ. ಈ ಗುರಿಯನ್ನು ಮುಟ್ಟಬೇಕಾಗಿದ್ರೆ ಆಧುನಿಕ ತಂತ್ರಜ್ಞಾನದ ಬಹಳ ಅವಶ್ಯಕತೆ ಇದ್ದು, ಈ ಹಿನ್ನೆಲೆಯಲ್ಲಿ ನಾನು ಕೇರಳ ರಾಜ್ಯದ ಹಣಕಾಸು ಸಂಸ್ಥೆಯ ಹಿಂದಿನ ವ್ಯವಸ್ಥಾಪಕ ನಿರ್ದೇಶಕರನ್ನ ಸಮಾಲೋಚಕರಾಗಿ ತೆಗೆದುಕೊಂಡು ಗ್ರಾಹಕ ಸ್ನೇಹಿ ಹಾಗೂ ಚಂದಾದಾರರಿಗೆ ಸರಳ ಹಾಗೂ ಸುಗಮ ಸೇವೆಗಳನ್ನು ಒದಗಿಸುವ MSIL ಚಿಟ್ಸ್ ಸಾಫ್ಟ್ವೇರ್ ಹಾಗೂ ಮೊಬೈಲ್ ಆಪ್ ಅನ್ನ ಇವತ್ತೊಂದು ಸಹ ಅಭಿವೃದ್ಧಿಪಡಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅದನ್ನ ಬಿಡುಗಡೆ ಮಾಡಿ ಇವತ್ತೊಂದು ಸಹ ಚಾಲನೆಯನ್ನು ಕೊಟ್ಟಿದ್ದಾರೆ. ಚಿಟ್ ಫಂಡ್ ವ್ಯವಹಾರವು ಇಂದಿನ ಕಾಲಮಾನಕ್ಕೆ ತಕ್ಕಂತೆ ಜನಸ್ನೇಹಿ ಮತ್ತು ತಂತ್ರಜ್ಞಾನ ಸ್ನೇಹಿ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು MSIL ಸಾಫ್ಟ್ವೇರ್ ಮತ್ತು ಮೊಬೈಲ್ ಆಪ್ ಅನ್ನ ಲೋಕಾರ್ಪಣೆಗೊಳಿಸಿದ್ದಾರೆ. ಸಮಯದ ಒಂದು ಅಭಾವದಿಂದ ಇವತ್ತು ಈ ಚಿಟ್ ಫಂಡ್ಸ್ ನಲ್ಲಿ ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಹೋಗಿ ಇವತ್ತು ಮಹಿಳಾ ಸ್ವಸಹಾಯ ಗುಂಪು ಏನಿದೆ ಅವ್ರಿಗೂ ಕೂಡ ಸಕೀರ್ನಾಗಿ ಅವ್ರನ್ನೂ ಕೂಡ ಪಾಲ್ದಾರನಾಗಿ ಇವತ್ತು ಸಹ ನಾವು ಮಾಡಿಕೊಂಡು ಹೆಚ್ಚಿನ ಒಂದು ಇದನ್ನ ರೀತಿಯಲ್ಲಿ ಇದನ್ನು ಬೆಳೆಸಲಿಕ್ಕೆ ನಾವು ಒಂದು ಮಹಿಳೆಯರ ಸಲುವಾಗಿ ಒಂದು ವಿಶೇಷವಾದಂತಹ ಯೋಜನೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅನ್ನೋ ಮಾತನ್ನು ಹೇಳಿ ಇವತ್ತು ಇದರ ಜೊತೆಗೆ ನಮ್ಮ ಸರ್ಕಾರಿ ನೌಕರರು ಯಾವ ರೀತಿ ಪೊಲೀಸ್ ಕ್ಯಾಂಟೀನ್ ಇದೆ, ಆ ಪೊಲೀಸ್ ಕ್ಯಾಂಟೀನ್ ಮಾದರಿಯಲ್ಲಿ ಇವತ್ತು ಸಹ ಆರ್ಮಿ ಕ್ಯಾಂಟೀನ್ ಮಾದರಿಯಲ್ಲಿ ಸರ್ಕಾರಿ ನೌಕರರು ಸುಮಾರು 6 ಲಕ್ಷ ಸರ್ಕಾರಿ ನೌಕರರು ಇದ್ದಾರೆ. ಆ ಜೊತೆಗೆ ಅವರು ನಿವೃತ್ತಿಯಾದಂತಹ ನೌಕರರು ಕೂಡ ಕುಡಿದ್ರೆ ಒಂದು 20 ಲಕ್ಷ ಜನ ಆಗ್ತಾರೆ. ಅವರಿಗೆ ಇವತ್ತು ಸಹ ಒಂದು ಯೋಜನೆಯನ್ನ ಕ್ಯಾಂಟೀನ್ ಅನ್ನ ಸರ್ಕಾರಿ ನೌಕರರ ಒಂದು ಕ್ಯಾಂಟೀನ್ ಅನ್ನ ಕೂಡ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಒಂದು ಪ್ರಾಜೆಕ್ಟ್ ಅನ್ನು ಕೂಡ ಇವತ್ತು ಸಹ ತಯಾರು ಮಾಡ್ತಾ ಇದೀವಿ. ಅದನ್ನ ಸಾಧಕ ಬಾಧಕಗಳನ್ನು ಪರಿಶೀಲನೆ ಅದನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮಾರ್ಗದರ್ಶನ ಪಡ್ಕೊಂಡು ನಾವು ಮುಂದಿನ ಹೆಜ್ಜೆ ಇಡ್ತೀವಿ ಅನ್ನೋ ಮಾತನ್ನು ಹೇಳಿ ಇವತ್ತು ಬಹಳ ಸಂತೋಷದಿಂದ ಇವತ್ತು ನಮ್ಮ ಈ ಒಂದು MSIL ಚಿಟ್ ಫಂಡ್ ಅನ್ನ ನಮ್ಮ ಮುಖ್ಯಮಂತ್ರಿಗಳು ನಾವು ಬಹಳ ತಿಂಗಳಿಂದ ಕಾಯ್ತಾ ಇದ್ದೀವಿ, ಆತುರರಾಗಿದ್ದೀವಿ. ಇವತ್ತು ಈ ಚಿಟ್ ಫಂಡ್ಸ್ ಇವತ್ತು ಇದನ್ನು ಮಾಡೋ ಮೂಲಕ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಇವತ್ತು ಪ್ರಸಾರ ಆಗ್ತದೆ. ಇದಕ್ಕೆ ವ್ಯಾಪಕ ಪ್ರಚಾರ ನೀಡಿ ಪ್ರಮುಖವಾಗಿ ಈ ಚಿಟ್ ಫಂಡ್ ನಲ್ಲಿ ಇವತ್ತು ನಾವು ಹೇಳ್ಬೇಕಂದ್ರೆ ಇದು ಸುರಕ್ಷತೆ, ಇವತ್ತು ಸರ್ಕಾರದ ಸಂಸ್ಥೆ ಆಗಿರುವುದರಿಂದ MSIL ಇದು ಸುರಕ್ಷತೆಗೆ ಹೆಚ್ಚಿನ ಒಂದು ಗಮನವನ್ನ ಮತ್ತು ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಈಗಲೂ ಕೂಡ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಸುರಕ್ಷತೆಗೆ ಹೆಚ್ಚಿನ ಒಂದು ಲಕ್ಷ್ಯವನ್ನ ಇವತ್ತೊಂದು ಸಹ ನಾವು ಹೊಂದಬೇಕು ಮತ್ತು ಸುರಕ್ಷತೆ ಅದು ಇವತ್ತೊಂದು ಸಹ ಪ್ರಮುಖವಾಗಿ ಟ್ರಸ್ಟ್ ಏನಿದೆಯಲ್ಲ ಅದು ಇಟ್ಸ್ ಗೋಯಿಂಗ್ ಟು ಬಿ ದ ಮೇಜರ್ ಫ್ಯಾಕ್ಟರ್ ಇನ್ ದಿಸ್ ಚಿಟ್ ಫಂಡ್ ಗ್ರೋತ್. ಆ ದಿಶೆಯಲ್ಲಿ ಮುಖ್ಯಮಂತ್ರಿಗಳ ಆಶಯದಂತೆ ಇದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ಮತ್ತು ವಿಶೇಷವಾಗಿ ಏನು ಜನರ ಹಣ ಇದೆ ಅದು ಅತ್ಯಂತ ಸುರಕ್ಷಿತವಾಗಿರುವ ರೀತಿಯಲ್ಲಿ ಇವತ್ತು ಸಹ MSIL ಕಾರ್ಯನಿರ್ವಹಿಸುತ್ತದೆ ಮಾತನ್ನು ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಇವತ್ತು ಬಜೆಟ್ನ ಒಂದು ರಿವ್ಯೂ ಇವತ್ತು ನಡೀತಾ ಇದೆ. ಅದ್ರ ಜೊತೆಗೆ ಇವತ್ತು ನಮ್ಮ ಆಹ್ವಾನಕ್ಕೆ ಇವತ್ತು ಅವರು ಬಂದು ಇವತ್ತು ನಮ್ಮ ಚಿಟ್ ಫಂಡ್ ಉದ್ಘಾಟನೆ ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಅನಂತ ಒಂದು ವಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ಮುಖ್ಯ ಕಾರ್ಯದರ್ಶಿಗಳು ಕೂಡ ಬಹಳಷ್ಟು ಆಸಕ್ತಿ ವಹಿಸಿ ಇವತ್ತು ಸಮಾಜ ಅವ್ರಿಗೂ ಕೂಡ ಅಭಿನಂದನೆ ವಹಿಸ್ತೇನೆ. MSIL ನ ಅಧ್ಯಕ್ಷರು ಅವರು ಕೂಡ ಬಹಳಷ್ಟು
ಒಂದು ಕ್ರಿಯಾಶೀಲಾಗಿ ಇವತ್ತೊಂದು ದಿವಸ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಸಹಕಾರವನ್ನ ನಿರೀಕ್ಷಿಸುತ್ತಾ ಇದನ್ನ ವ್ಯಾಪಕವಾಗಿ ಮಾಧ್ಯಮದವರು ತಾವು ಪ್ರಚಾರ ಕೊಡುವ ಮೂಲಕನೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ಯಾವ ರೀತಿ ಕೇರಳ ರಾಜ್ಯದಲ್ಲಿ ಇವತ್ತೊಂದು ದಿವಸ ಚಿಟ್ ಫಂಡ್ಸ್ ಮತ್ತು ಫೈನಾನ್ಸ್ ಇನ್ಸ್ಟಿಟ್ಯೂಷನ್ 1 ಲಕ್ಷ ಕೋಟಿ ತಲುಪಿದೆ. ಬರುವಂತ 10 ವರ್ಷಗಳಲ್ಲಿ ನಾವು ಕೂಡ ಆ ಒಂದು ಗುರಿಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಆಧುನಿಕ ತಂತ್ರಜ್ಞಾನದೊಂದಿಗೆ ಮುಂದಿನ ದಿನಗಳಲ್ಲಿ ಎಂಎಸ್ಐಎಲ್ 5,000 ಕೋಟಿಗೂ ಮೀರಿದ ವಹಿವಾಟನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಮಾಡಲಿದೆ ಎನ್ನುವಂತಹ ಮಾತನ್ನ ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ ತಿಳಿಸಿದ್ದಾರೆ. ನಾವೆಲ್ಲರೂ ಸಹ ಮತ್ತೊಮ್ಮೆ ಲೆಟ್ಸ್ ಥ್ಯಾಂಕ್ ದಿ ಆನರಬಲ್ ಮಿನಿಸ್ಟರ್ ಶ್ರೀ ಎಂ ಬಿ ಪಾಟೀಲ್. ಧನ್ಯವಾದಗಳು ಸರ್. ಇನ್ನು ನಮ್ಮನ್ನೆಲ್ಲ ಉದ್ದೇಶಿಸಿ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಮಾತಾಡಬೇಕಾಗಿ ಎಲ್ಲರ ಪರವಾಗಿ ನಾ ಕೇಳ್ಕೊತಾ ಇದ್ದೀನಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಲೆಟ್ಸ್ ವೆಲ್ಕಮ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ ಸಿದ್ದರಾಮಯ್ಯ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲ್ ಅವರೇ, ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅದರ ಅಧ್ಯಕ್ಷರು ಹಾಗೂ ಶಾಸಕರು ಆದಂಥ ಶ್ರೀ ಪುಟ್ಟರಂಗ ಶೆಟ್ಟಿ ಅವರ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಶೆಲ್ವಕುಮಾರ್ ಅವರ, ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಮನೋಜ್ ಕುಮಾರ್ ಅವರ, ಸಹಕಾರ ಇಲಾಖೆಯ ರಿಜಿಸ್ಟ್ರಾರ್ ಅವರಾದಂಥ ಶ್ರೀ ಕುಮಾರ್ ಅವರ, ಇತರ ಎಲ್ಲ ಸರ್ಕಾರದ ಅಧಿಕಾರಿಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಎಂಎಸ್ಐಎಲ್ ವತಿಯಿಂದ ಆಯೋಜಿಸಿರ್ತಕ್ಕಂಥ ಈ ಕಾರ್ಯಕ್ರಮ, ಎಂಎಸ್ಐಎಲ್ ವತಿಯಿಂದ ಹೊಸ ಸಾಫ್ಟ್ವೇರ್ ಮತ್ತು ಮೊಬೈಲ್ ಆಪ್ ಇದನ್ನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಎಂಎಸ್ಐಎಲ್ ಒಂದು ಸರ್ಕಾರಿ ಸಂಸ್ಥೆ. ಈ ಸರ್ಕಾರಿ ಸಂಸ್ಥೆ ಪ್ರಾರಂಭ ಆಗಿ 60 ವರ್ಷಗಳಾಗ್ತಾ ಇದೆ. 1966ರಲ್ಲಿ ಪ್ರಾರಂಭ ಆದದ್ದು. ಪ್ರಾರಂಭ ಆದ್ಮೇಲೆ ಈ ಸಂಸ್ಥೆ ಜನರ ವಿಶ್ವಾಸವನ್ನ, ಪ್ರೀತಿಯನ್ನ, ನಂಬಿಕೆಯನ್ನ ಉಳಿಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡ್ಕೊ ಬಂದಿದೆ. 2000
5ರಲ್ಲೇ ಚಿಟ್ ಫಂಡ್ ವ್ಯವಹಾರ ಪ್ರಾರಂಭ ಆದರೂ ಕೂಡ ಈಗಾಗಲೇ 20 ವರ್ಷಗಳ ಮೇಲಾಯಿತು. ಆದರೆ ವ್ಯವಹಾರ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾಲ್ಕಿರಲಿಲ್ಲ ಅಂತಕ್ಕಂಥ ಚಿತ್ರವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇತ್ತೀಚೆಗೆ MSILನವರು ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಈಗ ಅನೇಕ ಗ್ಯಾರಂಟಿ ಯೋಜನೆಗಳು ನಡೀತಾ ಇದ್ದಾವೆ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ ಹಾಗೂ ಯುವ ನಿಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಬಹಳ ಜನರಿಗೆ ಉಳಿತಾಯ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ. ಉಳಿತಾಯ ಮಾಡಲಿಕ್ಕೆ ಹಣನೂ ಕೂಡ ಇರಬೇಕಾಗ್ತದೆ. ಬಹಳ ಜನ ಉಳಿತಾಯ ಮಾಡಿ ಅವ್ರಿಗೆ ಬೇಕಾದಂತ ಸಂದರ್ಭದಲ್ಲಿ ಅದನ್ನ ಬಳಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಉಳಿತಾಯ ಮಾಡಲೇಬೇಕು. ಯಾಕಂತಂದ್ರೆ ಅವರು ಮದುವೆ ಮಾಡಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ ಅಥವಾ ತುರ್ತು ಕೆಲಸಗಳಿಗೆ ಬೇಕಾದ್ರೆ ಹಣ ಬೇಕಾಗ್ತದೆ. ಈ ತುರ್ತು ವ್ಯವಹಾರಗಳಿಗೆ ಹಣ ಬೇಕಾದಾಗ ನಾವು ಉಳಿತಾಯ ಮಾಡಲೇಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರಿಂದ ಈಗ ಬಹಳ ಜನ ಸರ್ಕಾರದಿಂದ ಅನೇಕ ಸವಲತ್ತುಗಳನ್ನು ನಾವು ಕೊಡ್ತಾ ಇದ್ದೇವೆ. ಈಗ ಶಕ್ತಿ ಯೋಜನೆ ಕಾರ್ಯಕ್ರಮ, ಈ ಶಕ್ತಿ ಯೋಜನೆ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ಉಚಿತವಾಗಿ ಪ್ರಯಾಣ ಮಾಡತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಸರ್ಕಾರ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡತಕ್ಕಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಎಲ್ಲ ಮಹಿಳೆಯರು ಕೂಡ, ಅದರಲ್ಲಿ ಆ ಪಾರ್ಟಿಯವರು ಈ ಪಾರ್ಟಿಯವರು ಅಥವಾ ಅಂತಸ್ತಿನವರು ಈ ಅಂತಸ್ತಿನವರು ಅಂತಕ್ಕಂಥದ್ದಿಲ್ಲ, ಎಲ್ಲ ಜನರು ಕೂಡ, ಎಲ್ಲ ಮಹಿಳೆಯರು ಕೂಡ ಉಚಿತವಾಗಿ ಪ್ರಯಾಣ ಮಾಡಬಹುದು. ಅದರಿಂದ ಕನಿಷ್ಠ 1,500ರಿಂದ 2,000 ರೂಪಾಯಿ ಒಂದು ತಿಂಗಳಿಗೆ ಉಳಿತಾಯ ಆಗ್ತದೆ. 1,500ರಿಂದ 2,000 ರೂಪಾಯಿ ಉಳಿತಾಯ ಆಗ್ತದೆ. ಈ ದುಡ್ಡು ಉಳಿತಾಯ ಆಗುತ್ತಲ್ಲ, ಇದನ್ನ ಬೇರೆ ಕಡೆ ಹೂಡಿಕೆ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು. ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದ್ದೀವಿ ಮನೆ ಯಜಮಾನಿಗೆ. ಆಮೇಲೆ ಗೃಹ ಜ್ಯೋತಿ ಮನೆ ಈಗ ಯಾರು ಕೂಡ ಹೆಚ್ಚು ಕಡಿಮೆ 90% ಆಫ್ ದಿ ಗ್ರಾಹಕರು 90% ಆಫ್ ದಿ ಗ್ರಾಹಕರು ಯಾರು ಕೂಡ ವಿದ್ಯುತ್ ಶಕ್ತಿ ಬಿಲ್ ಅನ್ನು ಕಟ್ಟಬೇಕಾದಂತ ಅಗತ್ಯ ಇಲ್ಲ. ಆ ದುಡ್ಡೆಲ್ಲ ಉಳಿತಾಯ ಆಗ್ತದೆ. ಆಮೇಲೆ
ಅನ್ನಭಾಗ್ಯ ಕಾರ್ಯಕ್ರಮದ ಮೂಲಕ ನಾವು 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ, ಅದರಲ್ಲೂ ಕೂಡ ದುಡ್ಡು ಉಳಿತಾಯ ಆಗುತ್ತೆ. ಹೀಗೆ ಉಳಿತಾಯ ಆದಂತ ದುಡ್ಡನ್ನ ಬೇರೆ ಕಡೆ ಉಪಯೋಗಿಸ್ಕೊಂಡು ಅದನ್ನು ಹೂಡಿ ಅವರಿಗೆ ಯಾವಾಗ ಬೇಕಾಗ್ತದೆ ಆವಾಗ ಅದನ್ನು ತಗೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಸೊ ಇಲ್ಲಿ ಈ ಹೂಡಿಕೆ ಹಣ ಇದೆಯಲ್ಲ, ಈ ಹೂಡಿಕೆ ಹಣ ಸುರಕ್ಷಿತವಾಗಿ ಮಾಡತಕ್ಕಂಥದ್ದು ಅತ್ಯಂತ ಅಗತ್ಯ. ಬಹುಶಃ MSIL ನಲ್ಲಿ ಯಾರ್ಯಾರು ಹಣ ಹೂಡ್ತಾರೆ ಅವರೆಲ್ಲರಿಗೂ ಕೂಡ ಸುರಕ್ಷತೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆ ಮೋಸ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕಡೆ ಹಳ್ಳಿನಲ್ಲಿ, ಇಲ್ಲೂ ಕೂಡ ಪಟ್ಟಣದಲ್ಲೂ ಕೂಡ ಚೀಟಿ ಅಂತ ಹಾಕ್ತಿದ್ರು. ಚೀಟಿ ಅದಕ್ಕೆ ಸುರಕ್ಷತೆ ಇರ್ತಿರ್ಲಿಲ್ಲ. ನಾನು ಎಲ್ಲರೂ ಮೋಸ ಮಾಡ್ತಾರೆ ಅಂತ ಹೇಳಕ್ ಹೋಗಲ್ಲ, ಕೆಲವರು ಮೋಸ ಮಾಡ್ತಾರೆ, ಕೆಲವರು ಮೋಸ ಮಾಡ್ತಾರೆ. ಅನೇಕ ಪತ್ರಿಕೆಗಳಲ್ಲೆಲ್ಲ ನೀವು ವರದಿಗಳಾಗಿದ್ದಾವೆ, ನೋಡಿರ್ಬೇಕು. ಆದರೆ ಇಲ್ಲಿ ಇದು ಸರ್ಕಾರದ ಸಂಸ್ಥೆ ಆಗಿರೋದ್ರಿಂದ ನಿಮಗೆ ಭದ್ರತೆಯನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. MSIL ಅವರು ಬರೀ 5% ಮಾತ್ರ ಕಮಿಷನ್ ತಗೊಳ್ಳೋದು. 5%, ಅದಕ್ಕಿಂತ ಜಾಸ್ತಿ ತಗೊಳ್ಳಲ್ಲ. 5% ಕಮಿಷನ್ ತಗೊಳ್ತಾರೆ. ಅದು ಲಾಭ ಮಾಡೋದು ಬೇರೆ ಪ್ರಶ್ನೆ, ಲಾಭ ಆಗ್ಲೇಬೇಕಲ್ಲ. ಇದೇನು ಖರ್ಚಾಗೋದಿಲ್ಲ, ಇದು ಖರ್ಚಿನ ಬಾಬ್ತಲ್ಲ, ಇದು ಮಾಡಲೇಬೇಕು. ಈಗ ಕೇರಳ ರಾಜ್ಯದಲ್ಲಿ 4,000 ಕೋಟಿ ವಹಿವಾಟು ನಡೀತದೆ. ಎಷ್ಟು? 60,000 ಕೋಟಿನ 47,000 ಕೋಟಿ ವಹಿವಾಟು ನಡೀತದೆ. ಕರ್ನಾಟಕದಲ್ಲಿ ಇನ್ನೂ 500 ಕೋಟಿ ಇದೆ. ನಾನು ಕೇಳಿದೆ MDಗೆ, ನಾವು ಇನ್ನು 2 ವರ್ಷದಲ್ಲಿ 5,000 ಕೋಟಿ ತಲುಪ್ತೀವಿ, ಇನ್ನು 10 ವರ್ಷದಲ್ಲಿ 10,000 ಕೋಟಿ ತಲುಪ್ತೀವಿ ಅಂತ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಅದರಿಂದ ಲಾಭ ಮಾಡೋದು ಉದ್ದೇಶ ಅಲ್ಲ. ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಯಾರು ಉಳಿತಾಯ ಮಾಡಿ ಹಣವನ್ನ ತಮ್ಮ ಖರ್ಚಿಗೋಸ್ಕರ, ಅಗತ್ಯ ಖರ್ಚಿಗೋಸ್ಕರ ಇನ್ನೊಂದು ಕಡೆ ಹೂಡ್ತಾರೆ, ಅದು ಸುಭದ್ರವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಈ ಖಾಸಗಿ ಚೀಟಿಗಳೆಲ್ಲ ನಡೀತಾ ಇರ್ತವೆ. ಅಲ್ಲಿ ಗ್ಯಾರಂಟಿ ಇರೋದಿಲ್ಲ, ಇಲ್ಲಿ ಗ್ಯಾರಂಟಿ ಇರ್ತದೆ. ಈ ಚಿಟ್ ಫಂಡ್ ನಲ್ಲಿ ಎಂತದು MSIL ನಲ್ಲಿ ನಡೆಸ್ತಕ್ಕಂಥದ್ದು ಗ್ಯಾರಂಟಿ ಇರ್ತದೆ. ನಿಮ್ಮ ಹಣ ಗ್ಯಾರಂಟಿಯಾಗಿ ವಾಪಸ್ ಬರ್ತದೆ ಅಂತೇಳಿ ನೀವು ನಂಬಿಕೆಯನ್ನ ಇಟ್ಕೋಬಹುದು ಅಲ್ವಾ? ಯಾರಿಗಾರು ಅನುಮಾನ ಇದೆಯಾ? ಅದಕ್ಕೋಸ್ಕರ ಹೂಡಿಕೆ ಮಾಡಿ. ಯಾರ್ಯಾರು ಉಳಿತಾಯ ಮಾಡ್ತಾರೆ ಅವರೆಲ್ಲರೂ ಕೂಡ ಹೂಡಿಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಅದು ನಿಮಗೆ ಅನುಕೂಲ ಆಗ್ತದೆ ಅಲ್ವಾ? ಈಗ ಎಲ್ರಿಗೂ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತವೆ. ಮನೆ ಕಟ್ಟಬೇಕಾಗ್ತದೆ, ಮದುವೆ ಮಾಡ್ಕೋಬೇಕಾಗ್ತದೆ, ಮದುವೆ ಮಾಡಬೇಕಾಗುತ್ತೆ, ಆಮೇಲೆ ಮಕ್ಕಳನ್ನ ಓದಿಸ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ, ಆರೋಗ್ಯ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕೆಲಸ ಇರ್ತದೆ. ಇವಕ್ಕೆಲ್ಲ ದುಡ್ಡು ಬೇಕಲ್ಲ.
ದುಡ್ಡಿದ್ದರೂ ಏನು ನಡೆಯೋದಿಲ್ಲ ಈಗ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯ ಅವಿಭಾಜ್ಯ ಅಂಗ ಹಣ. ಹಣ ಇದ್ರೆ ಮಾತ್ರ ನೀವು ಬದುಕಲಿಕ್ಕೆ ಸಾಧ್ಯ, ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಹಣ ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಣ ಗಳಿಸ್ತಕ್ಕಂಥದ್ದು ಮುಖ್ಯ, ಹಾಗೇನೆ ಅದನ್ನ ಸುಭದ್ರವಾಗಿ ಹೂಡಿಕೆ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಅಂತಕ್ಕಂಥದ್ದು. ಉಳಿತಾಯ ಮಾಡ್ತಕ್ಕಂಥದ್ದು ಬಹಳ ಅಗತ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವೆಲ್ಲರೂ ಕೂಡ ಯಾರ್ಯಾರು ಹಣ ಉಳಿತಾಯ ಮಾಡ್ತೀರಿ ಅವರೆಲ್ಲರೂ ಕೂಡ ಅದಕ್ಕೆ MSIL ನಲ್ಲಿ ಹೂಡಿಕೆ ಮಾಡಿ ನಿಮ್ಮ ಹಣ ಪ್ರಾಮಾಣಿಕವಾಗಿ ವಾಪಸ್ ಬರುತ್ತದೆ. ಅದಕ್ಕೆ ಸಾಫ್ಟ್ವೇರ್ ಅನ್ನು ಕೂಡ ತಯಾರು ಮಾಡಿದ್ದೀವಿ. ಈಗ ಆನ್ಲೈನ್ ಮೂಲಕನೂ ಕೂಡ ನೀವು ಹೂಡಿಕೆ ಮಾಡಬಹುದು, ಆನ್ಲೈನ್ ಮೂಲಕನೂ ಕೂಡ ನೀವು ಕೂಗ್ತಕ್ಕಂಥ ಕೆಲಸವನ್ನ ಮಾಡಬಹುದು. ಅದರಿಂದ ಇವೆಲ್ಲರೂ ಕೂಡ ಈಗ ಟೆಕ್ನಾಲಜಿ ಮುಂದುವರಿತ ಬೆಳವಣಿಗೆ ಆಗ್ತಾ ಇದೆಯಲ್ಲ, ಅದರಿಂದ ಈ ಕೆಲಸವನ್ನು ಕೂಡ MSIL ನವರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಈ ಇದೆಯಲ್ಲ ಮೈಕ್ರೋ ಫೈನಾನ್ಸಸ್ ಬಹಳ ಜನ ಕಳ್ಕೊಂಡಿದ್ದಾರೆ. ಅದಕ್ಕೆ ನಾವೊಂದು ಕಾನೂನು ಮಾಡಿದೀವಿ, ಕಳ್ಕೊಳಕ್ ಹೋಗ್ಬೇಡಿ. ಈ ಸಾಲ ತಗೊಂಡಿರ್ತಾರಲ್ಲ ಅಲ್ಲಿ ಬಹಳ ಕಿರುಕುಳಗಳು ಜಾಸ್ತಿ ಆಗ್ತವೆ. ಅದಕ್ಕೆ ಒಂದು ಕಾನೂನು ಮಾಡಿದೀವಿ, ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಅಧ್ಯಾದೇಶ 2025. ಇದಕ್ಕೆ ಈ ಕಾನೂನು ಮಾಡಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಮೈಕ್ರೋ ಫೈನಾನ್ಸ್ನವರು ಸಾಲ ಕೊಟ್ಟು ಕಿರುಕುಳ ಮಾಡಬಾರದು, ಕಿರುಕುಳಕ್ಕೆ ಒಳಗಾಗಬಾರದು. ಸಾಲ ತಗೊಂಡವರು ಅವರ ಹಕ್ಕನ್ನ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಈ ಕಾಯ್ದೆಯನ್ನ ತಂದಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ MSIL ನಲ್ಲಿ ನೀವು ಮೋಸ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಖಾಸಗಿ ಸಂಸ್ಥೆ ಅಲ್ಲ, ಸರ್ಕಾರಿ ಸಂಸ್ಥೆ. ಸರ್ಕಾರ ಮೋಸ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇದನ್ನ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹೊಸ ಸಾಫ್ಟ್ವೇರ್ ಏನು MSIL ಅವರು ತಯಾರು ಮಾಡಿದ್ದಾರೆ, ಹೊಸ ಸಾಫ್ಟ್ವೇರ್ ಹಾಗೂ ಮೊಬೈಲ್ ಆಪ್, ಇದನ್ನ ಅತ್ಯಂತ ಸಂತೋಷದಿಂದ ಸಾರ್ವಜನಿಕರಿಗೆ ಬಿಡುಗಡೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಇದರ ಉಪಯೋಗವನ್ನ ತಾವೆಲ್ಲರೂ ಕೂಡ ಪಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗ್ದೇನೆ ನನ್ನ ಮಾತುಗಳನ್ನ ಮುಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್. ನೀವು ಉಳಿತಾಯ ಮಾಡಿದಂತಹ ಹಣ MSIL ನಲ್ಲಿ ತೊಡಗಿಸಿದಾಗ ಅದು ಸಂಪೂರ್ಣ ಸುರಕ್ಷಿತ ಅನ್ನುವಂತಹ ಗ್ಯಾರಂಟಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ನಾವೆಲ್ಲರೂ ಸಹ ಜೋರಾದ ಕರ್ತವ್ಯದೊಂದಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನಂತ ಅನಂತ ವಂದನೆಗಳು. ಶ್ರೀ MB ಪಾಟೀಲ್ ಅವರಿಗೆ ಧನ್ಯವಾದಗಳು, ಡಾಕ್ಟರ್ ಶಾಲಿನಿ ರಜನೀಶ್ ಅವರಿಗೂ ಧನ್ಯವಾದಗಳು, ಹಾಗೆಯೇ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪುಟ್ಟರಂಗ ಶೆಟ್ಟಿ ಅವರಿಗೆ, ಶ್ರೀ ಸೆಲ್ವಕುಮಾರ್ ಅವರಿಗೂ ಧನ್ಯವಾದಗಳು. ಬಂಧುಗಳೇ, ದಯಮಾಡಿ ತಾವೆಲ್ಲರೂ ಸಹ ತಮ್ಮ ಸ್ಥಾನದಲ್ಲಿ ಇರಬೇಕು. ಮುಖ್ಯಮಂತ್ರಿಗಳು ತೆರಳಿದ ನಂತರ ವಿಧಾನಸೌಧದ ಹೊರಭಾಗದಲ್ಲಿ, ನೀವು ಎಕ್ಸಿಟ್ ಆದ ಕೂಡಲೇ ಬಲಭಾಗದಲ್ಲಿ ಉಪಹಾರದ ವ್ಯವಸ್ಥೆ ಇದೆ. ದಯಮಾಡಿ ತಾವೆಲ್ಲರೂ ಸಹ ಉಪಹಾರವನ್ನ ಸ್ವೀಕರಿಸಿ
ನಿಮ್ಮ ನಿಮ್ಮ ಸ್ಥಳಗಳಿಗೆ ಸುರಕ್ಷಿತವಾಗಿ ಯಾವುದೇ ರೀತಿಯಾದಂತಹ ಅನಗತ್ಯ ಗೊಂದಲಗಳಿಗೆ ಎಡೆ ಮಾಡಿಕೊಡದೆ ದಯಮಾಡಿ ತಲುಪಬೇಕಾಗಿ ವಿನಂತಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಎಂಎಸ್ಐಎಲ್ ನ ಪರವಾಗಿ ನಾನು ಶಂಕರ್ ಪ್ರಕಾಶ್ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ. ಆಲ್ ಆಫ್ ಯು ಪ್ಲೀಸ್ ಟೇಕ್ ಕೇರ್.